ಕಂಸ ಆ ದೇವಕಿಯಲ್ಲಿ ಹುಟ್ಟುವಂತಹ ಎಲ್ಲಾ ಮಕ್ಕಳನ್ನು ಕೂಡ ಸಂಹಾರ ಮಾಡಬೇಕು ಅಂತೇಳಿ ಇಚ್ಛೆ ಪಡ್ತಾನೆ. ಅಲ್ಲಿ ಆಕಾಶವಾಣಿ ಏನಾಯ್ತು ಅಂತಂದ್ರೆ, ದೇವಕಿಯಲ್ಲಿ ಹುಟ್ಟುವಂತಹ 8ನೇ ಮಗುವಿನಿಂದ ನಿನಗೆ ಮೃತ್ಯು ಅನ್ನೋದು ಸಂಭವಿಸುತ್ತದೆ. ಆ 8 ಮೊದಲಿನಿಂದ 8, ಅಂತ್ಯದಿಂದ ಮೊದಲಿಗೆ 8, ಅಥವಾ ಮಧ್ಯದಿಂದ ಆ ಕಡೆ ಈ ಕಡೆ ಮಾಡ್ತಾ 8, ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅಂತೇಳಿ ಹೇಳಿಬಿಟ್ಟು ಆ ಕಂಸ ಏನ್ ಮಾಡ್ತಾನೆ ಅಂತಂದ್ರೆ, ಆ ದೇವಕಿಯಲ್ಲಿ ಹುಟ್ಟುವಂತಹ ಎಲ್ಲಾ ಮಕ್ಕಳನ್ನು ಕೂಡ ನಾನು ಸಂಹಾರ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡ್ತಾನೆ. ಅದೇ ರೀತಿಯಾಗೇನೆ ಕಂಸ ಆ ದೇವಕಿಯಲ್ಲಿ ಹುಟ್ಟುವಂತಹ ಎಲ್ಲಾ ಮಕ್ಕಳನ್ನು ಕೂಡ ಸಂಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೊನೆಯದಾಗಿ ವಸುದೇವ ಮತ್ತು ದೇವಕಿ ಪ್ರಾರ್ಥನೆ ಮಾಡಿದಂತೇನೆ ಪರಮಾತ್ಮ ಆ ದೇವಕಿಯಲ್ಲಿ ಅವತಾರವನ್ನು ಮಾಡ್ತಾನೆ. ಅದಾಗುವ ಸಂದರ್ಭದಲ್ಲಿ ಪರಮಾತ್ಮ ಒಂದು ವಿಷಯವನ್ನು ಹೇಳ್ತಾನೆ. ಏನಂತಂದ್ರೆ, ನಾನು ನಿನ್ನ ಹೊಟ್ಟೆಯಲ್ಲಿ ಹುಡ್ತೇನೆ, ನಿನಗೆ ಯಾವ ರೀತಿಯ ವರವನ್ನು ಕೊಟ್ಟಿದ್ದೇನೋ ಅದೇ ರೀತಿಯಾಗೇನೆ ನಂದಗೋಪನಿಗೂ ಕೂಡ ಹಿಂದಿನ ಜನ್ಮದಲ್ಲಿ ನಾನು ವರವನ್ನು ಕೊಟ್ಟಿದ್ದೆ. ಆ ಕಾರಣದಿಂದಾಗಿ ನಿನ್ನ ಹೊಟ್ಟೆಯಲ್ಲಿ ನಾನು ಹುಡ್ತೇನೆ, ಅವರಲ್ಲಿ ನಾನು ಬೆಳಿತೇನೆ ಅಂತೇಳಿ ಹೇಳುವ ಮೂಲಕ ಕೃಷ್ಣ ಆ ರೀತಿಯಾಗಿ ಹೇಳಿದ ಕೂಡಲೇನೆ ವಸುದೇವ ಸಂತೋಷ ಪಡ್ತಾನೆ. ಯಾಕೆ ಅಂತಂದ್ರೆ, ಇವನ ಹೊಟ್ಟೆಯಲ್ಲಿ ಹುಟ್ಟಿದಾನೆ ಅಂತ ವಿಷಯ ತಿಳಿದುಕೊಳ್ಳೇನೆ ಕಂಸ ಇಲ್ಲಿ ಸಂಹಾರ ಮಾಡ್ತಾನೋ ಎನ್ನುವಂತ ಭಯ ಅನ್ನೋದು ಅವನಿಗೆ ಉಂಟಾಯಿತು. ಆ ಭಯದಿಂದಾಗಿ ವಸುದೇವ ಏನ್ ಮಾಡ್ತಾನೆ ಅಂತಂದ್ರೆ, ಅವನಲ್ಲಿ ಹುಟ್ಟಿರುವಂತಹ ಯಾವ ಕೃಷ್ಣ ಪರಮಾತ್ಮ ಇದ್ದಾನೆ ಆ ಮಗುವನ್ನು ತೆಗೆದುಕೊಂಡೋಗಿ ನಂದಗೋಪನ ಹೆಂಡತಿಯಾದಂತಹ ಯಶೋದೆ ಅದೇ ಸಂದರ್ಭದಲ್ಲೇನೆ ದುರ್ಗೆಯನ್ನು ಅವಳು ಹಡೆದಿರ್ತಾಳೆ. ಅಂತಹ ಸಂದರ್ಭದಲ್ಲಿ ಇವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಏನಂತಂದ್ರೆ, ಈ ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಕೃಷ್ಣನನ್ನು ಅಲ್ಲಿ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಹುಟ್ಟಿದಂತಹ ದುರ್ಗೆಯನ್ನು ತಿರುಗಿ ದೇವಕಿಯ ಪಕ್ಕದಲ್ಲಿ ಮಲಗಿಸ್ತಾನೆ. ಈ ರೀತಿಯಾಗಿ ಮಾಡಿದಾಗ ಕೃಷ್ಣ ಅದೇ ರೀತಿಯಾಗಿ ಉಳಿತಾನೆ ಅನ್ನುವಂತಹ ಭರವಸೆಯಿಂದಾಗಿ ಅವನು ಈ ಕ್ರಮವನ್ನು ಆಚರಿಸುತ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ರೋಹಿಣಿ ಇರ್ತಾಳೆ. ಆ ರೋಹಿಣಿಯು ಈಗಾಗಲೇ ಬಲರಾಮನಿಗೆ ಜನ್ಮವನ್ನು ಕೊಟ್ಟಿರ್ತಾಳೆ. ಹಿಂದೆ ಕೃಷ್ಣ ಪರಮಾತ್ಮನು ಒಂದು ಎಲ್ಲಾ ದೇವತೆಗಳಿಗೂ ಕೂಡ ಒಂದು ಆದೇಶವನ್ನು ಕೊಟ್ಟಿದ್ದ. ನಾನು ಭೂಲೋಕದಲ್ಲಿ ಅವತಾರ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳು ಕೂಡ ಅವತರಿಸಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದ್ದ. ಅದೇ ರೀತಿಯಾಗೇನೆ ಶೇಷದೇವರೇನೆ ಬಲರಾಮನಾಗಿ ಅವತಾರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನನ್ನು ತೆಗೆದುಕೊಂಡು ಯಶೋದೆಯ ಪಕ್ಕದಲ್ಲಿ ಇಡ್ತಾನೆ. ಅಲ್ಲಿರುವಂತಹ ದುರ್ಗೆಯನ್ನು ತೆಗೆದುಕೊಂಡು ಈ ದೇವಕಿಯ ಪಕ್ಕದಲ್ಲಿ ಇಟ್ಟಾಗ ನಂತರ ಆ ಮಗುವಿನ ಅಳು ಅನ್ನೋದು ಎಲ್ಲರಿಗೂ ಕೇಳಿಸತ್ತೆ. ಅದನ್ನು ಕೇಳಿದಾಗ ಎಲ್ಲರೂ ಕೂಡ ಯಶೋದೆಗೆ ಗಂಡು ಮಗು ಆಯಿತು ಅಂತೇಳಿ ಸಂತೋಷ ಪಡ್ತಾರೆ. ಸಂತೋಷಪಟ್ಟು ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಕರೆದು ನನಗೆ ಗಂಡು ಸಂತಾನ ಆಯ್ತು. ಈಗೂ ಕೂಡ ಅದೇ ರೀತಿಯಾಗಿ ನಡೀತಾ ಇರುತ್ತೆ. ಯಾರಿಗೇ ಆಗ್ಲಿ ಒಂದು ಗಂಡು ಮಗು ಆಯ್ತು ಅಂತಂದ್ರೆ ಅವರ ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ವಿಷಯವನ್ನು ತಿಳಿಸಿ ಅವರ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗೇನೆ ಈ ಕೃಷ್ಣ ಅಲ್ಲಿ ಹೋದಾಗ ಅಲ್ಲಿ ನೋಡಿದಂತಹ ಯಶೋದೆಯು ಮತ್ತೆ ನಂದಗೋಪನು ತಮಗೆ ಗಂಡು ಸಂತಾನ ಉಂಟಾಯಿತು ಅಂತೇಳಿ ಸಂಭ್ರಮವನ್ನು ಆಚರಿಸುತ್ತಾರೆ. ಇನ್ನ ಈ ಕಡೆ ಬಂದರೆ ದೇವಕಿ, ಅವಳ ಪಕ್ಕದಲ್ಲಿ ದುರ್ಗೆ ಇರುತ್ತಾಳೆ. ಆ ದುರ್ಗೆಯು ಅತ್ತಾಗ ಆ ಅಳನ್ನು ಕೇಳಿ ಆ ಕಾರಾಗೃಹದಲ್ಲಿರುವಂತಹ ಇವರಿಬ್ಬರು ಕಾರಾಗೃಹದಲ್ಲಿರ್ತಾರೆ. ಅಲ್ಲಿರುವಂತಹ ಮಗುವಿನ ಅಳುವನ್ನು ಕೇಳಿದ ಕೂಡಲೇ ಅಲ್ಲಿ ಭಟರು ಏನ್ ಮಾಡ್ತಾರೆ, ಸೀದಾ ಕಂಸನ ಹತ್ರ ಹೋಗ್ತಾರೆ. ಸ್ವಾಮಿ, ಈ ನಿಮ್ಮ ತಂಗಿಗೆ ಮಗು ಹುಟ್ಟಿದೆ, ನೀವು ಬರಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಅವಾಗ ಕಂಸನು ಅಲ್ಲಿಗೆ ಬರ್ತಾನೆ. ಬಂದು ನೋಡ್ತಾನೆ ಹೆಣ್ಣು ಮಗು. ಇದೇನು, ಈ ಹೆಣ್ಣು ಮಗುವಿನಿಂದ ನನಗೆ ಮೃತ್ಯು ಅನ್ನೋ ಸಂಭವಿಸುತ್ತಾ ಅಂತ ಒಂದು ಕ್ಷಣ ಆಲೋಚನೆ ಮಾಡ್ತಾನೆ. ಆದ್ರೆ ಎಲ್ಲೋ ಒಂದು ಕಡೆ ಭಯ ಉಂಟಾಯಿತು. ಆ ಹೆಣ್ಣು ಮಗುವೇನೆ ನನ್ನ ಸಂಹಾರ ಮಾಡುವುದೋ ಏನೋ ಅಂತೇಳಿ ಭಯದಿಂದ ಆ ಮಗುವನ್ನು ಎತ್ತಿ ನೆಲಕ್ಕೆ ಒಸಬೇಕು ಅಂತೇಳಿ ಕೈಯಲ್ಲಿ ತೆಗೆದುಕೊಳ್ತಾನೆ. ಅವಾಗ ಆ ದುರ್ಗೆಯು ಅವನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ಹಾರಿ, ನಿನ್ನನ್ನು ಸಂಹಾರ ಮಾಡಲು ಒಂದು ಮಗು ಬೇರೆ ಕಡೆ ಹುಟ್ಟಿದೆ ಅಂತೇಳಿ ಒಂದು ಮಾತನ್ನು ಹೇಳಿ ಅದೃಶ್ಯ ರೂಪಳಾಗ್ತಾಳೆ. ಅವನಿಗೆ ಇನ್ನಿಷ್ಟು ಭಯ ಉಂಟಾಯಿತು. ಏನು, ನನ್ನ ತಂಗಿಯ ಹೊಟ್ಟೆಯಲ್ಲೇ ಹುಟ್ಟಿದಂತಹ ಮಗುವಿಂದಲೇನೆ ನನಗೆ ಮರಣ ಅನ್ನೋದು ಸಂಭವಿಸುತ್ತೆ ಅಂತ ನಾನು ತಿಳಿದಿದ್ದೆ.
ಆದ್ರೆ ಈ ಮಗು ಎಲ್ಲೋ ಹೋಗ್ಬಿಟ್ಟಿದೆ, ಈಗ ನಾನು ಹೇಗೆ ಅವನನ್ನು ಹಿಡಿಯೋದು, ಕಂಡುಹಿಡಿಯೋದಾದ್ರೂ ಕೂಡ ಹೇಗೆ ಅಂತ ಒಂದು ಸಣ್ಣದಾಗಿ ಭಯ ಅನ್ನೋದು ಉಂಟಾಯ್ತು ಅವನಿಗೆ. ಅದೇ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಅವನ ಮಂತ್ರಿಯನ್ನು ಕರೆದು ಆದೇಶ ಮಾಡ್ತಾನೆ, ಆಗ ಈ ಈ ಸಂದರ್ಭದಲ್ಲಿ ಯಾವ್ಯಾವ ಮಕ್ಕಳು ಹುಟ್ಟಿದಾರೋ ಎಲ್ಲಾ ಮಗುವನ್ನು ಕೂಡ ಸಂಹಾರ ಮಾಡು ಅಂತೇಳಿ ನಾನು ಆದೇಶ ಕೊಟ್ಟಿದ್ದೇನೆ, ಅದನ್ನೆಲ್ಲಾ ರಾಕ್ಷಸರಿಗೂ ಕೂಡ ತಿಳಿಸು ಅಂತೇಳಿ ಮಂತ್ರಿಯನ್ನು ಕರೆದು ಆದೇಶವನ್ನು ಕೊಡ್ತಾನೆ. ಅದೇ ಸಂದರ್ಭದಲ್ಲೇನೆ ನಂದಗೋಪನು ವಸುದೇವನನ್ನು ಮಾತಾಡಿಸಬೇಕು ಅಂತೇಳಿ ಅವನಿರುವಂತಹ ಸ್ಥಳಕ್ಕೆ ಬರ್ತಾನೆ. ಅವಾಗ ವಸುದೇವ ಹೇಳ್ತಾನೆ, ನೀನ್ ಇಲ್ಲಿಂದ ತಕ್ಷಣ ಹೊರಟೋಗು, ಯಾಕೆ ಅಂತಂದ್ರೆ ನಿನ್ನಲ್ಲಿ ಹುಟ್ಟಿದಂತಹ ಮಗುವಿಗೆ ಈಗ ಕಂಸನಿಂದ ತೊಂದರೆ ಅನ್ನೋದು ಉಂಟಾಗ್ತಾ ಇದೆ, ಹಾಗಾಗಿ ನೀನ್ ತಕ್ಷಣ ಇಲ್ಲಿಂದ ಹೊರಟೋಗು ಅಂತೇಳಿ ನಂದಗೋಪನಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ನಂದಗೋಪನು ಅದೇ ಕ್ಷಣದಲ್ಲೇನೆ ಆ ಪ್ರದೇಶವನ್ನು ಬಿಟ್ಟು ಹೊರಟೋಗ್ತಾನೆ. ಅಲ್ಲಿ ಕಂಸನ ಆದೇಶದ ಮೇರೆಗೆ ಮೊದಲಿಗೆ ಪೂತನೆ ಬರ್ತಾಳೆ. ಆ ಪೂತನೆ ನೋಡ್ಲಿಕ್ಕೆ ಸುಂದರವಾಗಿ ಇರೋದೇ ಇಲ್ಲ, ಆದ್ರೆ ಅವಳಿಗೆ ಒಂದು ಶಕ್ತಿ ಇರುತ್ತೆ. ಒಂದು ವರದಿಂದಾಗಿ ಅವಳು ಅಪ್ಸರಾ ಸ್ತ್ರೀ ಎಂಬುವಂತೇನೆ ಕಾಣಿಸುವಂತೆ ಅವಳು ರೂಪವನ್ನು ಬದಲಾವಣೆ ಮಾಡಿಕೊಳ್ತಾಳೆ. ಆ ಸಂದರ್ಭದಲ್ಲಿ ಅಲ್ಲಿ ಕೃಷ್ಣನ ಹತ್ರ ಹೋಗ್ತಾಳೆ. ಕೃಷ್ಣನ ಹತ್ರ ಹೋದಾಗ ಆ ಕೃಷ್ಣನನ್ನು ಕೈಯಲ್ಲಿ ಹಿಡ್ಕೊಳ್ತಾಳೆ. ಕೈಯಲ್ಲಿ ಹಿಡ್ಕೊಂಡು ಕೂಡಲೇನೆ ಅಲ್ಲಿರುವಂತಹ ಎಲ್ಲಾ ಸ್ತ್ರೀಯರು ಕೂಡ ಈಗಿನ ಕಾಲದಲ್ಲೂ ನೋಡ್ತಾ ಇರ್ತೇವೆ, ಯಾವ್ದಾದ್ರು ಚಿಕ್ಕ ಮಗು ಇದ್ರೆ ಹೋಗಿ ಒಂದ್ ನಿಮಿಷ ನಾವು ಎತ್ಕೊಳ್ತೇವೆ ಕೊಡಿ ಅಂತೇಳಿ ಎತ್ಕೊಳ್ತಾ ಇರ್ತೇವೆ. ಅದೇ ರೀತಿಯಾಗಿಯೇನೆ ಆಗಿನ ಕಾಲದಲ್ಲೂ ಅಷ್ಟೇ, ಸಣ್ಣ ಮಗು ನೋಡ್ಲಿಕ್ಕೆ ಚಂದ ಇದ್ದಾನೆ ಕೃಷ್ಣ, ಎತ್ಕೊಳ್ತೇವೆ ಒಂದ್ ನಿಮಿಷ ಕೊಡಿ ಅಂತೇಳಿ ಕೇಳಿ ಇಸ್ಕೊಂಡು ಒಂದ್ ಕಡೆ ಕೂತು ಆ ಮಗುವಿಗೆ ತನ್ನ ಹಾಲನ್ನು ಕುಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಮೊದಲಿಗೆ ಏನ್ ಮಾಡ್ತಾಳೆ, ಪ್ರಾರಂಭದಲ್ಲಿ ಹಾಲನ್ನೇ ಕೊಡ್ತಾಳೆ. ಬರ್ತಾ ಬರ್ತಾ ಅದು ವಿಷರೂಪವಾಗಿ ಪರಿಣಾಮ ಹೊಂದುತ್ತೆ. ಆ ವಿಷವನ್ನು ಕುಡಿದು ಅನೇಕರು ಹಿಂದೆ ಮರಣವನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಈ ಕೃಷ್ಣನನ್ನು ಕೂಡ ಸಂಹಾರ ಮಾಡಬೇಕು ಅಂತ ಇಲ್ಲಿಗೆ ಬಂದಿರ್ತಾಳೆ. ಈ ಎಲ್ಲಾ ವಿಷಯವೂ ಕೂಡ ಕೃಷ್ಣ ಪರಮಾತ್ಮನಿಗೆ ಗೊತ್ತೇ ಗೊತ್ತು. ಆದ್ದರಿಂದ ನಟಿಸಿದ ಮೊದಲಿಗೆ ಆ ಮಗು ರೂಪದಲ್ಲಿ ಕೈಯಲ್ಲಿ ಹೊಡೆದಾಗ ಸುಮ್ಮನೆ ಇರ್ತಾನೆ. ಅವಳು ತನ್ನ ಹಾಲನ್ನು ಕೊಟ್ಟಾಗ ಅದೇ ರೀತಿಯಾಗಿ ಕುಡಿತಾನೆ. ಯಾವಾಗ ಇವಳು ವಿಷವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೋ ತಿರುಗಿ ಅವನ ಬಾಯಿಂದ ಆ ವಿಷಯವನ್ನು ಅವಳ ದೇಹಕ್ಕೇನೆ ವಾಪಸ್ ಕಳಿಸ್ತಾನೆ. ಅದರಿಂದ ಅವಳಿಗೆ ಏನು ಉಂಟಾಯಿತು ಅಂತಂದ್ರೆ, ತನ್ನಲ್ಲಿ ಆ ವಿಷಯವು ಮತ್ತೆ ದೇಹದಲ್ಲಿ ಹೋಗ್ತಾ 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 ಅವಳಿಗೆ ಒಂದು ಗಾಬರಿ ಅನ್ನೋದು ಉಂಟಾಯ್ತು. ಆ ಗಾಬರದಿಂದ ಅವಳು ಜೋರಾಗಿ ಕೂಗಾಡ್ತಾಳೆ. ತನ್ನ ಅಪ್ಸರಾ ರೂಪವನ್ನು ಹೋಗಿ ನಿಜವಾದಂತಹ ರೂಪ ಅವಳಿಗೆ ಬರುತ್ತೆ. ಆ ಘೋರವಾದಂತಹ ರೂಪದಿಂದಲೇನೆ ಅವಳು ಮರಣವನ್ನು ಹೊಂದುತ್ತಾಳೆ. ಅಜಾನುಬಾಹು, ಉದ್ದ ಎತ್ತರ ಇರ್ತಾಳೆ, ಕೈಯೆಲ್ಲ ದೊಡ್ಡ ದೊಡ್ಡದಾಗಿರುತ್ತೆ, ರಾಕ್ಷಸಿ ಅವಳು. ಆದ್ದರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿರುವಂತಹ ಎಲ್ಲಾ ಜನರು ಕೂಡ ನೋಡಿದಾಗ ಅಪ್ಸರಾ ಸ್ತ್ರೀ ಇದ್ದು ಇವಾಗ ಏನಪ್ಪ ರಾಕ್ಷಸಿ ಆಗಿಬಿಟ್ಲಲ್ಲ ಅಂತೇಳಿ ಗಾಬರಿಗೊಂಡು ಅವಳ ಹತ್ರ ಯಾರು ಕೂಡ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಂತರ ಅವಳು ಮರಣವನ್ನು ಹೊಂದುತ್ತಾಳೆ. ಅವಾಗ ಹಿಂದೆ ವಸುದೇವ ಹೇಳುವಂತಹ ಮಾತನ್ನು ಕೇಳಿ ನಂದಗೋಪನಲ್ಲಿ ಬರ್ತಾನೆ. ಬಂದು ಕೂಡಲೇನೆ ಆ ದೇಹವನ್ನು ನೋಡಿ ಗಾಬರಿಗೊಳ್ತಾನೆ. ಏನಪ್ಪಾ ಇಷ್ಟು ದೊಡ್ಡ ದೇಹ, ಇಂತಹ ದೊಡ್ಡ ದೇಹದ ಕೈಯಲ್ಲಿ ನನ್ನ ಚಿಕ್ಕ ಮಗುವನ್ನು ಕೊಟ್ರಲ್ಲ ಇವರು, ಈ ರೀತಿಯ ಯಾಕೆ ಮಾಡಿದ್ದೀರಾ ಅಂತೇಳಿ ಅಲ್ಲಿರುವಂತಹ ಜನರನ್ನೇ ಬೈಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಲ್ಲ, ಅಲ್ಲಿ ನಡೆದಂತಹ ಎಲ್ಲಾ ವೃತ್ತಾಂತವನ್ನು ಕೂಡ ಅವರು ಹೇಳ್ತಾರೆ. ಈ ರೀತಿಯಾಗಿ ಅಪ್ಸರಾ ಸ್ತ್ರೀಯಾಗಿ ಬಂದಿದ್ದು, ಈ ಅಪ್ಸರಾ ರೂಪವನ್ನು ನೋಡಿಯೇನೆ ನಾವು ಮೋಸ ಹೋದ್ವಿ, ಇನ್ನು ಮೇಲೆ ಯಾರಿಗೂ ಕೂಡ ಮಗುವನ್ನು ನಾವು ಕೊಡೋದಿಲ್ಲ ಅಂತೇಳಿ ಹೇಳ್ತಾರೆ. ನಂತರ 3ನೇ ತಿಂಗಳು ಬಂತು. 3ನೇ ತಿಂಗಳಲ್ಲಿ ನಾಮಕರಣ ಮಾಡಬೇಕು ಮಗುವಿಗೆ. ಅವಾಗ ನಾಮಕರಣಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, 3ನೇ ತಿಂಗಳು ಬಂತು, ದೇವಸ್ಥಾನಕ್ಕೆ ಮಗುವನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಮಗುವನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಮತ್ತೆ ಇನ್ನೊಬ್ಬ ರಾಕ್ಷಸ ಬಂದಿರ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ರಥದ ಚಕ್ರದಲ್ಲಿ ಇದ್ದುಕೊಂಡು ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾನೆ. ಇದನ್ನು ತಿಳಿದಂತಹ ಕೃಷ್ಣ ಪರಮಾತ್ಮ ಆ ಚಕ್ರದಲ್ಲಿರುವಂತಹ ಶಕಟಾಸುರನನ್ನು ಕೂಡ ಸಂಹಾರ ಮಾಡ್ತಾನೆ. ನಂತರ ಕೃಷ್ಣ ಪರಮಾತ್ಮ ಇದೇ ರೀತಿಯಾಗೇನೆ ಅನೇಕ ರಾಕ್ಷಸರನ್ನು ಕೂಡ ಸಂಹಾರ ಮಾಡ್ತಾನೆ. ಇಷ್ಟು ವಿಷಯವನ್ನು ಇಂತಹ ಮಹಾಪ್ರಭುವಾದಂತಹ ಶ್ರೀ ಕೃಷ್ಣ ಪರಮಾತ್ಮ ನನ್ನನ್ನು ರಕ್ಷಿಸಲಿ ಅಂತೇಳಿ ರಾಯರು ಕೇವಲ ಒಂದೇ ಒಂದು ಶ್ಲೋಕದಿಂದ ಇಷ್ಟು ಕಥೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇದರಿಂದಲೇನೆ ನಾವು ತಿಳಿಯಬಹುದು, ಅವರ ಒಂದೊಂದು ಮಾತದಿಂದಲೂ ಕೂಡ ಎಷ್ಟು ಗಂಭೀರವಾದಂತಹ ಅರ್ಥಗರ್ಭಿತವಾಗಿದೆ. ಅವರು ಸಂಗ್ರಹ ಮಾಡ್ತಾ ಹೋಗ್ತಾರೆ.
ಚೂರ್ 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 ಈ ಪದಗಳಿಂದ ಈ ಕಥೆಯನ್ನು ಸಂಗ್ರಹ ರೂಪವಾಗಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗೇನೆ 24,000 ಶ್ಲೋಕದಿಂದ ಕೂಡಿದಂತಹ ರಾಮಾಯಣವನ್ನು ಅವರು ಕೇವಲ 11 ಶ್ಲೋಕದಲ್ಲಿ ರಚನೆ ಮಾಡಿದ್ದಾರೆ ಅಂತಂದ್ರೇನೆ ಅವರ ಸಾಮರ್ಥ್ಯ ಎಂತಹದ್ದು ಅಂತೇಳಿ ನಾವು ಇಲ್ಲಿಯೇ ತಿಳಿಯಬಹುದು. ಮುಂದೆ ಯುವ ಮಾತೂರು ಜೃಂಭಮಾಣೋ ಜಗವಿದಮಖಿಲಂ ದರ್ಶಯನ್ ಅಂಕರೂಢೋ ಗರ್ಗೇಣಾಚೀರ್ಣ ನಾಮ ಕೃತರುಚಿರ ಮಹಾ ಬಾಲಲೀಲೋ ವಯಸ್ಸೈಹಿ ಗೋಪೀಗೇಹೇಶು ಕಾಂಡಸ್ಥಿತ ಮುರುದಯ ಕ್ಷೀರದದ್ಯಾದಿ ಮುಷ್ಣನ್ ವೃನ್ನಾನ್ ಭಕ್ಷೀತಿ ಮಾತು ಸ್ವವದನ ಜಗತ್ ಭಾಸೆಯನ್ ಭಾಸತಾಮ್ಯೆ ಅಂತ 2ನೇ ಶ್ಲೋಕವನ್ನು ಪ್ರಾರಂಭ ಮಾಡ್ತಾರೆ. ಈ ಶ್ಲೋಕದಿಂದ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಶ್ರೀ ಕೃಷ್ಣ ಪರಮಾತ್ಮ ಮೊದಲಿಗೆ ಒಂದು ದಿವಸ ತನ್ನ ತಾಯಿಯಾದಂತಹ ಯಶೋದೆಯ ತೊಡೆ ಮೇಲೆ ಕುಳಿತುಕೊಂಡು ಹಾಲನ್ನು ಕುಡಿತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಸರ್ವೋತ್ತಮ ಅಂತೇಳಿ ತಾಯಿಗೆ ತೋರಿಸಬೇಕು ಅಂತ ಹೇಳಿಬಿಟ್ಟು ಮೊದಲಿಗೆ ಬಾಯಿಯನ್ನು ತೆಗಿತಾನೆ. ಆ ಬಾಯಿಯನ್ನು ತೆಗೆದುಕೊಳ್ಳೇನೆ ಆ ಬಾಯಿ ಒಳಗೆ ಸಪ್ತದ್ವೀಪ, ಸಪ್ತ ಸಮುದ್ರ, ಪಂಚಭೂತಗಳು, ಇಡೀ ಸಮಸ್ತ ಜಗತ್ತು ಆ ಯಶೋದೆಗೆ ಕಾಣಿಸುತ್ತೆ. ನನ್ನ ಚಿಕ್ಕದಾದಂತಹ ಮಗು, ಈಗ ಚಿಕ್ಕ ಮಕ್ಕಳು ಇರ್ತಾರೆ, ಅವರ ಬಾಯಿ ಎಷ್ಟಿರುತ್ತೆ, ಒಂದು 5 ತಿಂಗಳ ಮಗುವಿನ ಬಾಯಿ ಚಿಕ್ಕದಾಗೇ ಇರುತ್ತೆ. ಆ ಚಿಕ್ಕದಾಗಿ ಬಾಯಿಯನ್ನು ತೆಗೆದುಕೊಳ್ಳೇನೆ ಇಡೀ ಸಮಸ್ತ ವಿಶ್ವ ಅವಳ ಕಣ್ಣಿಗೆ ಕಾಣಿಸ್ತು ಅಂತಂದ್ರೆ ಕೃಷ್ಣ ಪರಮಾತ್ಮ ಲೀಲೆ ಎಂತಾದ್ದು ಅಂತೇಳಿ ನಾವಿಲ್ಲಿ ತಿಳಿಯಬೇಕು. ಅದೇ ರೀತಿಯಾಗಿ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಈ ವಸುದೇವ ಅವರ ಕುಲಪುರೋಹಿತರು, ನಾವು ಕೂಡ ಈಗಿನ ಕಾಲದಲ್ಲಿ ನಾವು ನಮ್ಮ ಪುರೋಹಿತರು ಯಾರು ಅಂತಂದ್ರೆ ನಮ್ಮ ಹಿಂದೆ ಅನಾಚಾರದಿಂದ ಬಂದಿದೆ, ಇವರ ಮನೆತನಕ್ಕೇನೆ ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಇವರ ಮನೆತನದವರನ್ನೇ ಕರಿತೇವೆ, ಕರೆದು ನಾವು ಎಲ್ಲಾ ಕಾರ್ಯವನ್ನು ಕೂಡ ಇವ್ರ ಕಡೆಯಿಂದಲೇ ಮಾಡಿಸ್ಕೊಳ್ತೇವೆ ಅಂತ ನಾವು ಈಗೂ ಕೂಡ ಹೇಳ್ಕೊಳ್ತೇವೆ. ಅದೇ ರೀತಿಯಾಗೇನೆ ಹಿಂದಿನ ಕಾಲದಲ್ಲೂ ಕೂಡ ವಸುದೇವ ಗರ್ಗಾಚಾರ್ಯರು ಎನ್ನುವಂತಹ ಪುರೋಹಿತರಿದ್ರು. ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನನ್ನ ಮಕ್ಕಳು ಅಲ್ಲಿ ನಂದಗೋಪನ ಹತ್ತಿರ ಇದ್ದಾರೆ, ಅವರಿಗೆ ನೀವೇನೇ ನಾಮಕರಣವನ್ನು ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಆ ಇಬ್ಬರು ಮಕ್ಕಳಿಗೂ ಕೂಡ ಗರ್ಗಾಚಾರ್ಯರೇನೇ ನಾಮಕರಣವನ್ನು ಮಾಡಿಸುತ್ತಾರೆ. ಏನು ಹೆಸರಿಡ್ತಾರೆ ಅಂತಂದ್ರೆ, ರೋಹಿಣಿಯಲ್ಲಿ ಹುಟ್ಟಿದಂತಹ ಮಗುವಿಗೆ ಬಲರಾಮ ಅಂತ ಇರ್ತಾರೆ, ಯಶೋದೆಯಲ್ಲಿ ಅಂದ್ರೆ ದೇವಕಿಯಲ್ಲಿ ಹುಟ್ಟಿದಂತಹ ಮಗುವಿಗೆ ಕೃಷ್ಣ ಅಂತೇಳಿ ನಾಮಕರಣವನ್ನು ಮಾಡಿಸ್ತಾರೆ. ಇದನ್ನೆಲ್ಲವನ್ನೂ ಕೂಡ ನೋಡಿದಂತಹ ಅಲ್ಲಿರುವಂತಹ ಸಮಸ್ತ ಜನರು, ಬಂಧು ಬಾಂಧವರೆಲ್ಲರೂ ಕೂಡ ಸಂತೋಷ ಪಡ್ತಾರೆ. ನಂತರ ಈ ಗೋಪಿಕಾ ಸ್ತ್ರೀಯರನ್ನು ಅನುಗ್ರಹಿಸುವುದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಅವರು ಅನೇಕ ಪುಣ್ಯವನ್ನು ಮಾಡಿದ್ರು, ಆದ್ರೆ ಅವರಿಗೆ ಆ ಪುಣ್ಯವನ್ನು ಸೇವೆ ಮಾಡುವಂತ ಅಂದ್ರೆ ಆ ಪುಣ್ಯವನ್ನು ಸ್ವೀಕಾರ ಮಾಡುವಂತಹ ಯೋಗ್ಯತೆ ಅವರಿಗಿಲ್ಲ. ಆದ್ರಿಂದ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ಅವರ ಪುಣ್ಯವನ್ನು ಸ್ವಲ್ಪ ಇಸ್ಕೊಳ್ತಾನೆ. ಯಾವ ರೂಪದಲ್ಲಿ ಅಂತಂದ್ರೆ, ಈ ಹಾಲನ್ನು ಅವರಿಂದ ಅವರ ಮನೆಯಲ್ಲಿ ಇಟ್ಟಿರುವಂತಹ ಹಾಲನ್ನು ಅಪಹಾರ ಮಾಡೋದ್ರಿಂದ, ಮೊಸರು, ಬೆಣ್ಣೆ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಅಪಹರಿಸುವುದರಿಂದ ಅವರು ಮಾಡಿದಂತಹ ಪುಣ್ಯ ಏನಿದೆ ಆ ಪುಣ್ಯವನ್ನು ಸ್ವಲ್ಪ ಕೃಷ್ಣ ಪರಮಾತ್ಮ ತೆಗೆದುಕೊಳ್ತಾನೆ. ಈ ರೀತಿಯ ಯಾಕೆ ಮಾಡಿದ ಅಂತಂದ್ರೆ, ಅವರಿಗೆ ಆ ಸಾಮರ್ಥ್ಯ ಇಲ್ಲ, ಅವರಷ್ಟು ಪುಣ್ಯವನ್ನು ಮಾಡಿದ್ರು. ಅವ್ರ ಯೋಗ್ಯತೆ ಎಷ್ಟಿರುತ್ತೋ, ನಮ್ಮ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟೇನೆ ನಾವು ಸುಖವನ್ನು ಅನುಭವಿಸುತ್ತೇವೆ. ಅದನ್ನು ಮೀರಿ ನಾವು ಸುಖವನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ಇದನ್ನು ತಿಳಿಸೋದಕ್ಕೋಸ್ಕರವಾಗೇನೆ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಮಾಡಿದ. ಅವನು ಅವರ ಮನೆಯಲ್ಲಿರುವಂತಹ ಹಾಲು, ಮೊಸರು, ಬೆಣ್ಣೆ ಇತ್ಯಾದಿಗಳನ್ನು ಕದಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಗೋಪಿಕಾ ಸ್ತ್ರೀಯರು ಎಲ್ಲರೂ ಕೂಡ ಹೋಗಿ ಯಶೋದೆಯ ಬಳಿಗೆ ಕಂಪ್ಲೇಂಟ್ ಅನ್ನು ಮಾಡ್ತಾರೆ, ನಿಮ್ಮ ಮಗು ಈ ರೀತಿಯಾಗಿ ಮಾಡಿತು. ಈಗಿನ ಕಾಲದಲ್ಲೂ ನಾವು ನೋಡ್ತಾ ಇರ್ತೇವೆ, ಯಾರಾದ್ರೂ ಮಕ್ಕಳು ಜಗಳ ಆಡಿದಾಗ ಅಥವಾ ಈಗಿನ ಮಕ್ಕಳು ಕ್ರಿಕೆಟ್ ಆಡಬೇಕಾದ್ರೆ ಆ ಬಾಲ ಬೇರೆಯವರ ಮನೆಗೆ ಹೊಡೆದಾಗ, ನೋಡ್ರಿ ನಿಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಬಾಲ್ ಹೊಡಿತಾರೆ, ಎಷ್ಟರ್ಥ ಹೇಳೋದು, ಈ ರೀತಿಯಾಗಿ ಜಗಳಕ್ಕೆ ಬಂದೇ ಬರ್ತಾರೆ. ಅದೇ ರೀತಿಯಾಗೇನೆ ಕೃಷ್ಣ ಪರಮಾತ್ಮನ ಮೇಲೆ ಅವನು ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಹಾಲು ಮೊಸರು ಏನಾದ್ರೂ ಇದ್ರೆ ಅದನ್ನೆಲ್ಲವನ್ನು ಕೂಡ ತೆಗೆದುಕೊಂಡು ಅವನು ಏನ್ ಮಾಡ್ತಾ ಇದ್ದ, ಕೃಷ್ಣ ಪರಮಾತ್ಮ ತನ್ನ ಸ್ನೇಹಿತರಿಗೆ ಹಂಚ್ತಾ ಇದ್ದ. ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ನಾವು ಇಟ್ಟಿದಂತಹ ಹಾಲು ಮೊಸರು ಎಲ್ಲವೂ ಕೂಡ ಕಳ್ತನವನ್ನು ಮಾಡ್ತಾ ಇದ್ದಾನೆ, ನೀವು ಸ್ವಲ್ಪ ನೋಡ್ಕೋಬೇಕು ಅಂತ ಯಶೋದೆಗೆ ಹೇಳಲಿಕ್ಕೆ ಬರ್ತಾರೆ. ಈ ಎಲ್ಲಾ ವಿಷಯವನ್ನು ಕೂಡ ಯಶೋದೆ ಕೇಳ್ತಾಳೆ, ಮಗುವನ್ನು ಕರಿತಾಳೆ, ನೀನ್ ಈ ರೀತಿಯಾಗಿ ಮಾಡಿದ್ದೀಯಾ?
ನಾವೀಗ ಅಪರಾಧವನ್ನು ಮಾಡ್ತೇವೆ, ನಮ್ಮ ಹತ್ರ ಬಂದು ನೀ ಮಾಡಿದ್ಯಾ ಅಂತ ಯಾರಾದ್ರೂ ಒಪ್ಕೊಳ್ತೇವೆ? ಇಲ್ಲ ಅಂತಾನೆ ಹೇಳ್ತೇವೆ. ಅದೇ ರೀತಿಯಾಗೇನೆ ಕೃಷ್ಣ ಪರಮಾತ್ಮ ಏನ್ ಮಾಡಿದ, ನೋಡಮ್ಮ ನಾನು ಯಾವುದೇ ಹಾಲಾಗ್ಲಿ ಮೊಸರಾಗ್ಲಿ ಬೆಣ್ಣೆ ಆಗ್ಲಿ ಯಾವುದೂ ಕೂಡ ತಿನ್ನಿಲ್ಲ, ಬೇಕಾದ್ರೆ ನೀ ನನ್ನ ಬಾಯನ್ನು ನೋಡು ಅಂತ ಬಾಯನ್ನು ತೋರಿಸ್ತಾನೆ. ಅವಾಗ ಬಾಯಲ್ಲಿ ಏನೂ ಇರೋದಿಲ್ಲ. ನೀವು ಸುಮ್ಮನೆ ನನ್ನ ಮಗನ ಮೇಲೆ ಇದ್ದಿದ್ದಿಲ್ಲ ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದೀರಾ, ಈ ರೀತಿಯಾಗಿ ನೀವು ಹೇಳಬಾರ್ದು ಅಂತೇಳಿ ಯಶೋದೆಯು ಆ ಗೋಪಿಕಾಸ್ತ್ರೀಯನ್ನೇ ಬೈದು ಮತ್ತೆ ವಾಪಸ್ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಇದೇ ರೀತಿಯಾಗಿ ಅನೇಕ ಬಾರಿ ಆಗತ್ತೆ. ನಂತರ ಈ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಆ ಯಶೋದೆಯು ನನ್ನನ್ನು ಸಾಮಾನ್ಯ ಮನುಷ್ಯ, ಎಲ್ಲ ಬಾಲಕರು ಎಲ್ಲ ಮಕ್ಕಳು ಹೇಗೋ ಅದೇ ರೀತಿಯ ನಾನು ಅಂತ ಭ್ರಮಿಸಿದ್ದಾಳೆ, ಆದ್ರೆ ನಾನು ಸರ್ವೋತ್ತಮ ಅಂತೇಳಿ ತೋರಿಸಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಮಣ್ಣು ತಿನ್ನಂತೆ ನಟನೆ ಮಾಡ್ತಾನೆ. ಅದನ್ನು ನೋಡಿದಂತಹ ಅವರ ಸ್ನೇಹಿತರು ಬಲರಾಮಾದಿಗಳೆಲ್ಲರೂ ಕೂಡ ಬಂದು ಯಶೋದೆ ಹತ್ರ ಹೇಳ್ತಾರೆ, ಅಮ್ಮ ಕೃಷ್ಣ ಮಣ್ಣು ತಿಂದ ಅಂತ. ಅವಾಗ ಯಶೋದೆ ಏನ್ ಮಾಡ್ತಾಳೆ, ಕೃಷ್ಣನನ್ನು ಕರೀತಾಳೆ. ಹೇ ಕೃಷ್ಣ, ನೀನು ಮಣ್ಣು ತಿಂದೀಯಾ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾರೆ, ನಾನು ಮಣ್ಣು ಯಾಕೆ ತಿನ್ನಲಿ, ನಾನು ಬಾಯಲ್ಲಿ ಏನೂ ಇಲ್ಲ ನೋಡು ಅಂತೇಳಿ ತನ್ನ ಬಾಯನ್ನು ತೆಗಿಳ್ತಾನೆ. ಇಡೀ ಬ್ರಹ್ಮಾಂಡದ ಜಗತ್ತಿನ ವಿಶ್ವರೂಪ ಅನ್ನೋದು ದರ್ಶನ ಅಂದು ಮತ್ತೊಂದು ಬಾರಿ ಯಶೋದೆ ತೋರಿಸ್ತಾನೆ. ಇದರಿಂದ ಆ ಯಶೋದೆಗೆ ಮತ್ತೆ ತಿಳಿಯತ್ತೆ, ನನ್ನ ಮಗು ಸಾಮಾನ್ಯ ಮಗುವಲ್ಲ, ಕಿಂತು ಅವನು ಸರ್ವೋತ್ತಮನಾದಂತಹ ಪರಮಾತ್ಮನೇ ಅವನ ಅವತಾರವನ್ನು ಮಾಡಿದ್ದಾನೆ ಅಂತೇಳಿ ಯಶೋದೆಗೆ ಅಂದು ತಿಳಿಯತ್ತೆ. ಇಂತಹ ಶ್ರೀಕೃಷ್ಣ ನನಗೆ ಈ ಜ್ಞಾನವನ್ನು ಉಂಟು ಮಾಡಲಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳವರು ಈ 2ನೇ ಪದ್ಯದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ 3ನೇ ಶ್ಲೋಕದಿಂದ ಏನ್ ಹೇಳ್ತಾರೆ ಅಂತಂದ್ರೆ, ದದ್ನೋ ಮಂತ್ರಸ್ಯ ಭಂಗಾತ್ ಉಪಗಮಿತ ಋಷ ನಂದಪತ್ಯಾಂತ ಬದ್ಧ ಕೃತ್ರೇಣೋ ಲೋಕರೆಯೋ ಧನಪತಿ ತನಯೌ ಮೋಚಯಾಮಾಸ ಶಾಪಾತ್ ನಂದಾದ್ಯೈಹಿ ಪ್ರಾಪ್ಯ ವೃಂದಾವನಮಿಹ ರಮಯನ್ ವೇಣುನಾದಾದಿ ಬಿರಿಯೋ ವತ್ಸಾನ್ ಪಾನ್ ವತ್ಸರೂಪಂ ಋತುಭುಗ ನಿಮತೋ ಓತಯನ್ ಸೋವತಾನ್ಮಾಮ್ ಅಂತ 3ನೇ ಶ್ಲೋಕವನ್ನು ರಚನೆ ಮಾಡ್ತಾ ಇದ್ದಾರೆ. ಈ ಶ್ಲೋಕದಿಂದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಒಂದು ದಿನ ಯಶೋದೆಯು ಹಾಲನ್ನು ಕುಡಿಸ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಒಲೆಯ ಮೇಲೆ ಒಂದು ಪಾತ್ರೆಯಲ್ಲಿ ಹಾಲನ್ನು ಇಟ್ಟಿರ್ತಾಳೆ. ಅದು ಉಕ್ಕಿ ಹರಿತಾ ಇದೆ. ಈಗಿನ ಕಾಲದಲ್ಲಿ ಗ್ಯಾಸ್ ತರ ಅಲ್ಲ, ಹಿಂದಿನ ಕಾಲದಲ್ಲಿ ಎಲ್ಲವೂ ಕೂಡ ಒಲೆ. ಹೀಗೆ ಹೋಗ್ತೀವಿ, ಸೀದಾ ಒಂದು ಬಟನ್ ಆಫ್ ಮಾಡಿಬಿಟ್ರೆ ನಿಂತು ಹೋಗ್ಬಿಡುತ್ತೆ. ಆ ರೀತಿಯಾಗಿ ಇರೋದಿಲ್ಲ. ಅದನ್ನೊಂದು ಪಾತ್ರೆಯಿಂದ, ಆ ಒಂದು ಬಟ್ಟೆಯಿಂದನೋ ಯಾವುದೋ ಒಂದರಿಂದ ನಿಧಾನ ತೆಗಿಬೇಕು. ಈ ರೀತಿಯ ಒಂದು 2-3 ನಿಮಿಷ ಕಾಲ ಆಗತ್ತೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ಅಲ್ಲಿರುವಂತಹ ಒಂದು ಗಡಿಗೆಯಲ್ಲಿ ಹಾಲು ಮೊಸರು ಬೆಣ್ಣೆ ಎಲ್ಲವನ್ನು ಕೂಡ ಇಟ್ಟಿರ್ತಾನೆ. ಅವನೇನ್ ಮಾಡ್ತಾನೆ, ಅಲ್ಲಿರುವಂತಹ ಮೊಸರು ಆ ಗಡಿಗೆಯನ್ನು ಕಲ್ಲಿನಿಂದ ಒಡೆದು ಅಲ್ಲಿರುವಂತಹ ಹಾಲು ಮೊಸರನ್ನೆಲ್ಲವನ್ನು ಕೂಡ ಕುಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಂತರ ಯಶೋಧಾದೇವಿಯು ಆ ಪಾತ್ರೆಯನ್ನು ಪಕ್ಕಕ್ಕೆ ಇಟ್ಟು ಹೊರಗಡೆ ಬರ್ತಾಳೆ. ಕೃಷ್ಣನನ್ನು ನೋಡ್ತಾಳೆ. ಕೃಷ್ಣನನ್ನು ನೋಡಿದ ಕೂಡಲೇ ಅವನು ಏನ್ ಮಾಡ್ತಾನೆ, ಒಂದು ಒರಳಿನ ಮೇಲೆ ಕುಳಿತುಕೊಂಡು ನೀಟಾಗಿ ಆ ಬೆಣ್ಣೆಯನ್ನು ತಿಂತ ಕೂತಿರ್ತಾನೆ. ಅದನ್ನು ನೋಡಿದಂತಹ ಯಶೋಧಾದೇವಿಯು ಸಿಟ್ಟಿನಿಂದ ಅವನನ್ನು ಹೊಡೆಯಲಿಕ್ಕೆ ಓಡಿ ಬರ್ತಾಳೆ. ಕೃಷ್ಣ ಪರಮಾತ್ಮ ನೋಡ್ತಾನೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಅಮ್ಮನ ಕೈಯಲ್ಲಿ ಸಿಕ್ಕಿದ್ರೆ ನಮಗೆ ಏಟು ಬೀಳತ್ತೆ ಅನ್ನೋ ಇದರಿಂದಾಗಿ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ಅಲ್ಲಿಂದ ಓಡೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನನ್ನು ಹಿಡಿಲಿಕ್ಕೆ ಯಶೋದೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಕೃಷ್ಣ ಪರಮಾತ್ಮ ಓಡ್ತಾ ಯಶೋದೆಗೆ ಆಯಾಸ ಅನ್ನೋದು ಉಂಟಾಯಿತು. ಆ ಆಯಾಸ ಉಂಟಾದ ಕೂಡಲೇನೆ ಅದನ್ನು ನೋಡಿದಂತಹ ಕೃಷ್ಣ ಏನ್ ಮಾಡ್ತಾನೆ, ತಾನು ಭಕ್ತರ ಪರ, ಎಂದಿಗೂ ಕೂಡ ಭಗವಂತ ತನ್ನ ಭಕ್ತರು ಯಾರು ಇರ್ತಾರೋ ಅವರಿಗೆ ಅನುಕೂಲವಾಗುವಂತೇನೆ ನೋಡ್ಕೊಳ್ತಾನೆ ಹೊರತಾಗಿ ಯಾರು ಭಕ್ತಿಯನ್ನು ಮಾಡ್ತಾ ಇರ್ತಾರೋ ಆ ಭಕ್ತರಿಗೆ ಎಂದೂ ಕೂಡ ಅವನು ದ್ರೋಹನೂ ಆಗಲಿ ಅಥವಾ ಅವರಿಗೆ ದುಃಖವನ್ನಾಗಲಿ ಉಂಟು ಮಾಡುವಂತೆ ಮಾಡುವುದಿಲ್ಲ. ಏನ್ ಮಾಡ್ತಾನೆ, ಅವರಿಗೆ ಇನ್ನಿಷ್ಟು ಸುಖವನ್ನು ಕೊಡೋದು, ಅವರನ್ನು ಯಾವುದೇ ಒಂದು ಸಂದರ್ಭದಲ್ಲಿ ರಕ್ಷಣೆ ಮಾಡೋದು, ಈ ರೀತಿಯಾಗಿ ಪರಮಾತ್ಮ ಮಾಡ್ತಾ ಇರ್ತಾನೆ. ಈಗ ಯಶೋಧಾದೇವಿ ತನ್ನ ತಾಯಿ, ಈ ಜನ್ಮದಲ್ಲಿ ತನ್ನ ತಾಯಿ, ಆದ್ರಿಂದ ಏನ್ ಮಾಡ್ತಾನೆ, ಅಮ್ಮ
ನನ್ನನ್ನು ಹಿಡಿದುಕೊಳ್ಳಿಕ್ಕೆ ಬಂದು ಆಯಾಸ ಪಟ್ಲು. ನಾನು ಆ ರೀತಿಯಾಗಿ ಮಾಡೋದು ಬೇಡ ಅಂತ ಹೇಳಿ ತಾನೇ ಸ್ವತಃ ಹೋಗಿ ತನ್ನ ತಾಯಿಯಾದಂತಹ ಯಶೋಧ ಕೈಯಲ್ಲಿ ಸಿಗಿಬೀಳ್ತಾನೆ. ಅವಾಗ ಯಶೋಧಾದೇವಿಯ ಏನ್ ಮಾಡ್ತಾಳೆ, ಒಂದು ಹಗ್ಗ ತಗೊಳ್ತಾಳೆ. ಹಗ್ಗವನ್ನು ತೆಗೆದುಕೊಂಡು ಆ ಒರಳಿಗೆನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಳು ಎಷ್ಟೇ ಹಗ್ಗ ತಗೊಂಡ್ರು ಕೂಡ ಸ್ವಲ್ಪ ಭಾಗ ಕಟ್ಲಿಕ್ಕೆ ಬರ್ತಾನೇ ಇರಲಿಲ್ಲ. ಅವಾಗ ಕೊನೆಗೆ ಸಾಕಾಗಿ ಆ ಕಷ್ಟ, ನನ್ನ ತಾಯಿ ಈ ರೀತಿಯ ಕಷ್ಟವನ್ನು ಪಡ್ತಾ ಇದ್ದಾಳೆ, ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ, ಒಂದು ಹಗ್ಗವನ್ನು ತೆಗೆದುಕೊಳ್ತಾನೆ. ಒಂದು ಚಿಕ್ಕದಾದಂತಹ ದಾರದಿಂದಲೇನೆ ಅವನನ್ನ ಒಳ್ಳೆಗೆ ಕಟ್ಟಿಸ್ಕೊಳ್ತಾನೆ. ಅವಾಗ ಇನ್ನ ಆ ಯಶೋದೆಯು ಒರಳಿಗೆ ಕಟ್ಟಿರ್ತಾಳೆ. ಕಟ್ಟಿದ ಮೇಲೆ ತಾನೇನ್ ಮಾಡ್ತಾಳೆ, ಮತ್ತೆ ತನ್ನ ಕೆಲಸವನ್ನು ಮಾಡ್ಲಿಕ್ಕೆ ಒಳಗಡೆ ಹೋಗ್ತಾಳೆ. ಆ ಒರಳಿನ ಸಮೇತವಾಗಿಯೇನೆ ಕೃಷ್ಣ ಏನ್ ಮಾಡ್ತಾನೆ ಅಂತಂದ್ರೆ, ಅಲ್ಲಿ ಒಂದು ವೃಕ್ಷ ಇರತ್ತೆ, ಯಮಳಾರ್ಜುನ ಎನ್ನುವಂತಹ ವೃಕ್ಷ ಇರತ್ತೆ. ಆ ವೃಕ್ಷವನ್ನು ಆ ಒರಳಿನಿಂದ ಹೊಡೆದು ಛೇದ ಮಾಡ್ತಾನೆ. ಈ ರೀತಿಯ ಯಾಕೆ ಛೇದ ಮಾಡಿದ್ದು ಅಂತಂದ್ರೆ, ಆ ವೃಕ್ಷದ ಒಳಗಡೆ ಈ ಐಶ್ವರ್ಯಕ್ಕೆ ಅಧಿಪತಿ ಆದಂತಹ ಕುಬೇರನೇನಿದ್ದಾನೆ, ಆ ಕುಬೇರನ ಇಬ್ಬರು ಮಕ್ಕಳಿಗೆ ಶಾಪವನ್ನು ಕೊಟ್ಟಿರ್ತಾನೆ. ಆ ಇಬ್ಬರ ಹೆಸರೇನು ಅಂತಂದ್ರೆ ನಳ ಮತ್ತು ಕೂಬರ ಅಂತ. ಈ ನಳ ಕೂಬರರಿಗೆ ನಾರದ ಮಹರ್ಷಿಯು ಹಿಂದೆ ಒಂದು ಶಾಪವನ್ನು ಕೊಟ್ಟಿರ್ತಾರೆ. ಯಾವ ಸಂದರ್ಭದಲ್ಲಿ ಅವರಿಗೆ ಶಾಪ ಅನ್ನೋದು ಉಂಟಾಯಿತು ಅಂತಂದ್ರೆ, ಹಿಂದೆ ಈ ನಳ ಮತ್ತೆ ಕೂಬರ ಇಬ್ಬರೂ ಕೂಡ ವಿವಸ್ತ್ರರಾಗಿ, ಅಂದ್ರೆ ಯಾವುದೇ ತರಹದ ಮೈಯ ಮೇಲೆ ವಸ್ತ್ರವಿಲ್ಲದೇನೆ ಅಲ್ಲಿರುವಂತಹ ಹೆಣ್ಣು ಮಕ್ಕಳ ಜೊತೆಗೆ ಕ್ರೀಡವನ್ನು ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಸ್ನಾನಾದಿಗಳನ್ನು ಮಾಡುವ ಮೂಲಕ. ಅದನ್ನು ನೋಡಿದಂತಹ ನಾರದ ಮಹರ್ಷಿಯು ಶಾಪವನ್ನು ಕೊಡ್ತಾರೆ. ನೀವು ವೃಕ್ಷರಾಗಿ ನಿಮ್ಮ ಮುಂದಿನ ಜನ್ಮದಲ್ಲಿ ನೀವು ವೃಕ್ಷರಾಗರಿ ಅಂತ ಅವರಿಗೆ ಶಾಪವನ್ನು ಕೊಡ್ತಾರೆ. ಯಾಕೆ ಈ ಶಾಪವನ್ನು ಕೊಡ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ, ನಾವು ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಆಗಲಿ ಇತರ ಸಮಯದಲ್ಲಿ ಆಗಲಿ ವಿವಸ್ತ್ರರಾಗಿ ಎಂದೂ ಕೂಡ ಇರಬಾರದು. ಏನೋ ಒಂದು ಸ್ನಾನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ, ಮೈ ಮೇಲೆ ಒಂದು ಬಟ್ಟೆಯನ್ನು ಉಟ್ಟುಕೊಂಡೇನೆ ನಾವು ಸ್ನಾನವನ್ನು ಮಾಡಬೇಕೆ ಹೊರತಾಗಿ ಮೈ ಮೇಲೆ ಯಾವುದೇ ಬಟ್ಟೆ ಇಲ್ಲದೇನೆ ನಾವು ಸ್ನಾನವನ್ನು ಮಾಡಬಾರದು. ಮಾಡಿದ್ರೆ ನಾರದರನ್ನು ಕೂಡ ನಮಗೆ, ನಾರದರೇ ಆಗಲಿ ಇತರರೇ ಆಗಲಿ, ನಮಗೆ ಶಾಪ ಅನ್ನೋದು ಕೊಡಬಹುದು ಎನ್ನುವಂತಹ ದೃಷ್ಟಾಂತವನ್ನು ಲೋಕಕ್ಕೆ ತಿಳಿಸೋದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅವರಿಗೆ ಶಾಪವನ್ನು ವಿಮೋಚನೆ ಮಾಡುವ ಮೂಲಕ ಅವರ ವೃತ್ತಾಂತವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಅವರಿಗೆ ಈ ನಳ ಮತ್ತೆ ಕೂಬರ ಶಾಪವನ್ನು ವಿಮೋಚನವನ್ನು ಈ ಕೃಷ್ಣ ಪರಮಾತ್ಮ ಇಲ್ಲಿ ಮಾಡ್ತಾನೆ. ನಂತರ ಒಂದು ದಿನ ಕೃಷ್ಣ ಪರಮಾತ್ಮ ಅಲ್ಲಿರುವಂತಹ ಯಾವ ವೃಂದಾವನ ಇದೆ ಆ ವೃಂದಾವನಕ್ಕೆ ಹೋಗಬೇಕು ಅಂತ ಇಚ್ಛೆ ಪಡ್ತಾನೆ. ಆದ್ರೆ ಅವರ ತಂದೆಯಾದಂತಹ ನಂದಗೋಪನು ಅವನನ್ನು ಅಲ್ಲಿ ಪ್ರವೇಶಿಸಲು ಕಳಿಸ್ಕೊಡೋದಿಲ್ಲ. ಯಾಕೆ ಅಂತಂದ್ರೆ, ಸಣ್ಣ ಸಣ್ಣ ಮಗು ಎಲ್ಲೋ ಒಂದು ವನಕ್ಕೆ ಹೋಗಿ ತಪ್ಪಿ ಹೋದ್ರೆ ಕಷ್ಟ ಅನ್ನುವಂತಹ ಭಯದಿಂದ ಕೃಷ್ಣನ ಎಷ್ಟೋ ಬಾರಿ ಕೇಳ್ತಾನೆ, ಅವನನ್ನು ಕಳಿಸ್ಕೊಡೋದಿಲ್ಲ. ನಂತರ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಈ ವ್ಯಾಘ್ರ ರೂಪದಲ್ಲಿ ಒಂದು ಜೀವಿಯನ್ನು ಅಲ್ಲಿ ತಂದಿಡ್ತಾನೆ. ಆ ಜೀವಿ ಏನ್ ಮಾಡುತ್ತೆ, ಅಲ್ಲಿರುವಂತಹ ಎಲ್ಲಾ ಪ್ರಾಣಿಗಳಿಗೂ ಕೂಡ ಹಿಂಸೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಮಾಡಿದಾಗ ಆ ಪ್ರಾಣಿಯನ್ನು ಹಿಡಿದುಕೊಳ್ಳೋಣ, ಅದನ್ನು ಸಂಹಾರ ಮಾಡೋಣ ಅಂತೇಳಿ ಈ ನಂದಗೋಪನೇ ಸ್ವತಃ ತಾನೇನೆ ಪ್ರವರ್ತನಾಗ್ತಾನೆ, ತನ್ನ ಜನರನ್ನೆಲ್ಲರನ್ನೂ ಕೂಡ ಸೇರಿಸಿ. ಇವಾಗ ನಾವು ಕೂಡ ಅಷ್ಟೇ, ಯಾವುದೋ ಒಂದು ಪ್ರಾಣಿ, ಚಿರತೆ, ಹುಲಿ ಅಥವಾ ಚಿಕ್ಕದಾದಂತಹ ಹಾವು, ಚೇಳು ಇತ್ಯಾದಿಗಳು ಬಂದಾಗಲೂ ಕೂಡ ನಾವೇನ್ ಮಾಡ್ತೇವೆ, ಒಂದು 3-4 ದಿನ ಸೇರ್ಕೊಂಡು ಹೋಗಿ ಅದನ್ನು ಸಂಹಾರ ಮಾಡ್ಲಿಕ್ಕೆ ನೋಡ್ತೇವೆ, ಅಥವಾ ಹಿಡಿದುಕೊಂಡು ಎಲ್ಲೋ ಒಂದು ಹಾಕೋಣ ಅಂತೇಳಿ ಪ್ರಯತ್ನವನ್ನು ಮಾಡ್ತೇವೆ. ಅದೇ ರೀತಿಯಾಗಿಯೇ ಈ ನಂದಗೋಪನು ಕೂಡ ತಾನೇನ್ ಮಾಡ್ತಾನೆ, ಅಲ್ಲಿರುವಂತಹ ತನ್ನ ಜನರು ಏನಿರ್ತಾರೆ ಆ ಎಲ್ಲಾ ಜನ ಸಮೂಹದಿಂದ ಕೂಡಿದುಕೊಂಡು ಆ ವೃಂದಾವನ ಒಳಗಡೆ ಪ್ರವೇಶ ಮಾಡ್ತಾನೆ. ಅಲ್ಲಿರುವಂತಹ ಪ್ರಾಣಿಯನ್ನು ಸಂಹಾರವನ್ನು ಮಾಡಿಸ್ತಾನೆ. ನಂತರ ಈ ಕೃಷ್ಣ, ಬಲರಾಮ ಮೊದಲಾದಂತಹ ಅನೇಕ ವ್ಯಕ್ತಿಗಳೆಲ್ಲರೂ ಕೂಡ ಹೋಗಿ ಆ ವೃಂದಾವನದಲ್ಲಿ ಆಟ ಆಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಈಗಿನ ಮಕ್ಕಳು ಕೂಡ ನಾವು ನೋಡ್ಬೋದು, ಯಾವುದೋ ಒಂದು ಸಣ್ಣ ಪಾರ್ಕ್ ಕಾಣಿಸಿದ್ರೆ ಸಾಕು, ಅಪ್ಪ ನನ್ನನ್ನು ಆ ಪಾರ್ಕಿಗೆ ಕರ್ಕೊಂಡು ಹೋಗು, ಅಪ್ಪ ನನ್ನನ್ನು ಈ ಗಾರ್ಡನ್ಗೆ ಕರ್ಕೊಂಡು ಹೋಗು, ಅಪ್ಪ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾರೆ. ಯಾಕೆ? ಮಕ್ಕಳಿಗೆ ಒಂದು ಆಟ ಆಡ್ಲಿಕ್ಕೆ ಒಂದು ಜಾಗ ಬೇಕು. ಈಗ ಯಾವುದೋ ಒಂದು ಹಳ್ಳಿ ಆದ್ರೆ ಮನೆ ಮುಂದೆನೇ ಆಡ್ಬೋದು, ಆದ್ರೆ ಇಂತಹ ಊರಿನಲ್ಲಿ, ದೊಡ್ಡ ದೊಡ್ಡ ಊರಿನಲ್ಲಿ ಗಾಡಿಗಳು ಬರುತ್ತೆ, ಮನೆ ಮುಂದೆ ಅವನಿದ್ರೂ ಕೂಡ
ಅವನು ಆರಾಮಾಗಿ ವಾಪಸ್ ಮನೆಗೆ ಬರ್ತಾನ ಅನ್ನೋ ನಂಬಿಕೆ ಯಾರಿಗೂ ಕೂಡ ಇರೋದಿಲ್ಲ. ಯಾಕೆ ಅಂತಂದ್ರೆ ಈಗಿನ ಕಾಲ ಹಾಗಿದೆ, ಗಾಡಿಯನ್ನು ಮೈ ಮೇಲೆ ಏರಿಸ್ಕೊಂಡು ಹೋಗ್ತಾರೆ. ಆ ಭಯ ಅಂದಿನಿಂದಲೂ ಕೂಡ ಎಲ್ಲರಿಗೂ ಕೂಡ ಇದ್ದೇ ಇತ್ತು. ಅವಾಗ ಇನ್ನ ಯಾವುದೇ ತರಹದ ಹಿಂಸೆ ಪಡುವಂತಹ ಪ್ರಾಣಿ ಅಲ್ಲಿ ಯಾವುದೂ ಇಲ್ಲ. ಅದರಿಂದಾಗಿ ನಾವು ನಮ್ಮ ಮಕ್ಕಳನ್ನು ಆ ಪಾರ್ಕ್ಗೆ ಕಳಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿರುವಂತಹ ನಂದಗೋಪರೆ ಮೊದಲಾದಂತಹ ಅನೇಕ ವ್ಯಕ್ತಿಗಳೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಈ ಕೃಷ್ಣ ಬಲರಾಮ ಇವರೇ ಮೊದಲಾದಂತಹ ಅನೇಕ ಸ್ನೇಹಿತರನ್ನು ಆ ವೃಂದಾವನ ಒಳಗಡೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ತನ್ನ ಸ್ನೇಹಿತರ ಎಲ್ಲರ ಒಟ್ಟಿಗೆ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳುತ್ತಾನೆ. ಬಲರಾಮನ ಜೊತೆಗೆ ಕುಳಿತುಕೊಂಡಾಗ ವೇಣುನಾದವನ್ನು ಮಾಡ್ತಾನೆ. ಈ ರೀತಿಯಾಗಿ ವೇಣುನಾದವನ್ನು ಮಾಡುವಂತಹ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ತನ್ನ ಜೊತೆಗಾರರಾದಂತಹ ಎಲ್ಲ ಬಾಲಕರ ಜೊತೆಗೆ ಆಟ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಸಂದರ್ಭದಲ್ಲೇನೆ ಅಲ್ಲಿ ಕಂಸನು ಈ ವತ್ಸಾಸುರ ಎಂಬಂತಹ ರಾಕ್ಷಸನನ್ನು ಅಲ್ಲಿ ಕಳಿಸ್ತಾನೆ. ಈ ವತ್ಸಾಸುರ ಯಾವ ರೂಪವನ್ನು ಹೊಂದಿರ್ತಾನೆ ಅಂತಂದ್ರೆ, ಈ ಕರುವಿನ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ. ನೋಡ್ಲಿಕ್ಕೆ ಏನಿರುತ್ತೆ, ಒಂದು ಕರು ಇದೆ, ಈಗ ಚಿಕ್ಕ ಕರು ಕಾಣಿಸಿದ್ರೆ ಯಾರೇ ಒಂದು ಮಕ್ಕಳು ಕೂಡ ಸೀದಾ ಹೋಗ್ತಾರೆ ಆ ಕರುವಿನ ಹತ್ರ. ಯಾಕೆ? ಅದ್ರ ಬಾಲವನ್ನು ಹಿಡಿಯೋದು, ಅದರ ಮೈಯನ್ನು ಹುಟ್ಟೋದು, ಈ ರೀತಿಯೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗೇನೆ ಅವನು ನನ್ನ ಹತ್ರ ಬರ್ತಾನೆ, ಅವನನ್ನು ಸಂಹಾರ ಮಾಡೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಆಲೋಚನೆಯನ್ನು ಮಾಡ್ತಾನೆ ವತ್ಸಾಸುರ. ಈ ವೃತ್ತಾಂತ ಎಲ್ಲವೂ ಕೂಡ ಕೃಷ್ಣನಿಗೆ ಗೊತ್ತಿದ್ದೇ ಇದೆ. ಅವಾಗ ಏನ್ ಮಾಡ್ತಾನೆ ಕೃಷ್ಣ, ಆ ಬಾಲ ಮತ್ತೆ 2 ಕಾಲನ್ನು ಹಿಡಿದುಕೊಂಡು ಮೇಲಿಂದ ಕೆಳಗೆತ್ತಿ ಒಸಿತಾನೆ. ಹಾಕಿದಾಗ ಈ ವತ್ಸಾಸುರ ಸಂಹಾರನಾಗ್ತಾನೆ. ಇದೇ ರೀತಿಯಾಗೇನೆ ಅನೇಕ ರಾಕ್ಷಸರನ್ನು ಕೂಡ ಕರೆದುಕೊಳ್ತಾನೆ. ಕಂಸ ಕರೆಸ್ತಾನೆ ಅಲ್ಲಿಗೆ. ಒಂದು ಈ ಸುಂಟರ ಗಾಳಿ ರೂಪದಲ್ಲಿ ಒಬ್ಬ ರಾಕ್ಷಸನನ್ನು ಕರೆಸ್ತಾನೆ. ಅವನನ್ನು ಮೇಲೆ ಹಾರಿ ಕೃಷ್ಣ ಅವನನ್ನು ಸಂಹಾರ ಮಾಡ್ತಾನೆ. ಇದೇ ರೀತಿಯಾಗಿ ಅನೇಕರನ್ನು ಸಂಹಾರ ಮಾಡಿದಂತಹ ಕೃಷ್ಣ ಪರಮಾತ್ಮ ನನ್ನನ್ನು ರಕ್ಷಿಸಲಿ ಅಂತೇಳಿ ರಾಘವೇಂದ್ರ ಸ್ವಾಮಿಗಳವರು ಈ ಶ್ಲೋಕದಿಂದ ತಿಳಿಸ್ಕೊಡ್ತಾರೆ. ಈ ಕೃಷ್ಣ ಚಾರಿತ್ರ ಮಂದಿರ ಎನ್ನುವಂತಹ ಗ್ರಂಥದಲ್ಲಿ ರಾಯರು ಏನ್ ಮಾಡ್ತಾರೆ ಅಂತಂದ್ರೆ, ಕೇವಲ 28 ಶ್ಲೋಕದಲ್ಲಿ ಇಡೀ ಕೃಷ್ಣನ ಕಥೆಯನ್ನು ತಿಳಿಸ್ಕೊಡ್ತಾರೆ. ಈ ಮೊದಲನೇ ಶ್ಲೋಕದಿಂದ ಈ ಭಾಗವತವನ್ನು ನಾವು ನೋಡಿದಾಗ ಈ ಮೊದಲನೇ ಶ್ಲೋಕದಿಂದ 6 ಅಧ್ಯಾಯದ ಸಾರವನ್ನು ತಿಳಿಸ್ತಾರೆ. ನಮಗೆ 1 ಅಧ್ಯಾಯ ಓದೋದೇ ಕಷ್ಟ, ಅಂತಹದ್ದು 6 ಅಧ್ಯಾಯದ ಸಾರ ಅದು ಸಂಗ್ರಹ ರೂಪದಲ್ಲಿ ಯಾಕೆ ಮಾಡಬೇಕು? ನಾವು ಎಷ್ಟು ಮಾಡಿದ್ದಾರೋ ಅವರವರ ಯೋಗ್ಯತಾನುಸಾರ ಅವರಿಗೆ ಅವರ ಹಣೆಯಲ್ಲಿ ಬರೆದಿದ್ರೆ ಓದ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ನಾವು ಮಾಡುವುದಾಗಿತ್ತು. ಆದ್ರೆ ರಾಘವೇಂದ್ರ ಸ್ವಾಮಿಗಳವರು ಯಾಕೆ ಈ ರೀತಿಯಾಗಿ ಮಾಡಿದ್ದು ಅಂತಂದ್ರೆ, ಸಾಮಾನ್ಯ ಜನರು ಕೂಡ ನನ್ನ ಗ್ರಂಥವನ್ನು ಅಧ್ಯಯನ ಮಾಡಬೇಕು. ಯಾಕೆ? ಇವಾಗ ಯಾರೋ ಒಬ್ರು ಸಾಮಾನ್ಯರು ಇರ್ತಾರೆ, ಇವಾಗ ನಾನೇ ಇರ್ತೇನೆ. ಮೊದಲಿಗೇನೆ 5,000 ಶ್ಲೋಕ ನನ್ನ ಕೈಯಲ್ಲಿ ಇಟ್ಟು ಓದಪ್ಪ ಅಂತಂದ್ರೆ ಓದ್ತೀವ? ಓದೋದಿಲ್ಲ. 5,000 ಆಗೋದಿಲ್ಲ, ನಮ್ಮ ಕೈಯಲ್ಲಿ ಆಗಲ್ಲ ಅಂತೇಳಿ ನಾವು ಮೊದಲಿಗೇನೆ ಪ್ರಾರಂಭದಲ್ಲೇನೆ ನಾವೇನ್ ಮಾಡ್ತೇವೆ, ಅದನ್ನು ಬಿಟ್ಟು ಬಿಡ್ತೇವೆ. ಆ ರೀತಿಯಾಗಿ ಯಾರು ಕೂಡ ಮಾಡಬಾರದು. ಅವರಿಗೆ ಸ್ವಲ್ಪ ಅದರಲ್ಲಿ ಉತ್ಸಾಹನ ತಂದು ಕೊಡಬೇಕು. ಉತ್ಸಾಹನ ತಂದು ಕೊಡೋದು ಯಾವಾಗ ಅಂತಂದ್ರೆ, ಅದರಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದಾರೆ. ಈ ಭಾಗವತ 10ನೇ ಸ್ಕಂದ ಇದೆ, ಇದರಿಂದ ಕೃಷ್ಣನ ಚರಿತ್ರೆಯನ್ನು ಹೇಳ್ತಾರೆ. ಕೃಷ್ಣ ಎಂದವನು, ಅವನು ಯಾವ ರೀತಿಯಿಂದ ಅವತಾರ ಆಯಿತು, ಈ ಎಲ್ಲಾ ವಿಷಯವನ್ನು ಕೂಡ ನಾವು ಸಂಗ್ರಹಾತ್ಮಕವಾಗಿ ಹೇಳಿದಾಗ ಅವಾಗ ಏನಾಗುತ್ತೆ, ಜನರಲ್ಲಿ ಆಸಕ್ತಿ ಅನ್ನೋದು ಉಂಟಾಗತ್ತೆ. ಆಸಕ್ತಿ ಅನ್ನೋದು ಉಂಟಾದಾಗ ಏನ್ ಮಾಡ್ತಾರೆ, ಮೊದಲಿಗೆ ಈ 28 ಶ್ಲೋಕವನ್ನು ಅಧ್ಯಯನವನ್ನು ಮಾಡ್ತಾರೆ. ಮಾಡಿದಾಗ ಇನ್ನಿಷ್ಟು ಆಸಕ್ತಿ ಉಂಟಾಯ್ತು. ಇದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಮೊದಲಿಗೆ ಸಂಗ್ರಹ ರೂಪವಾಗಿ ತಿಳಿದ್ರು. ಅವಾಗ ಈ ನ್ಯಾಯಸುಧಾದಲ್ಲಿ ಒಂದು ವಾಕ್ಯ ಬರುತ್ತೆ, ಸಂಕ್ಷೇಪ ವಿಸ್ತಾರಾಭ್ಯಾಂ ಕಥಯಂತಿ ಮನೀಷಿಣಃ ಅಂತೇಳಿ. ಅಂದ್ರೆ ಈ ಮನುಷ್ಯರು ಯಾರೇ ಆಗಲಿ ಮೊದಲಿಗೆ ಸಂಕ್ಷೇಪವಾದದ್ದನ್ನು ತಿಳಿಸ್ಕೊಡಬೇಕು. ಅವಾಗ ಏನ್ ಮಾಡ್ತಾರೆ, ಅದರಲ್ಲಿ ಆಸಕ್ತಿ ಅನ್ನೋದು ಉಂಟಾಗತ್ತೆ. ಆ ಆಸಕ್ತಿಯಿಂದಾಗಿ ಅವನು ಏನ್ ಮಾಡ್ತಾನೆ, ಇದರಲ್ಲಿ ಇಷ್ಟು ಅರ್ಥ ಇದೆ, ಇದು ಸಂಗ್ರಹ ರೂಪವಾಯಿತು. ವಿಸ್ತಾರವಾಗಿ ಹೇಳೋದಾದ್ರೆ ಯಾವ ರೀತಿಯಾಗಿ ಹೇಳ್ತಾರೆ ನಾವು ತಿಳಿದುಕೊಳ್ಳೋಣ ಅಂತೇಳಿ ಅವನು ಏನ್ ಮಾಡ್ತಾನೆ, ಅನೇಕ ಬಾರಿ ವಿಸ್ತಾರವಾಗಿರುವಂತಹ ಕಥೆಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವಾಗ ನಾವು ನೋಡಿದ್ರೆ ಈ 28 ಶ್ಲೋಕವನ್ನು ತೆಗೆದುಕೊಳ್ಬಹುದು. ನಂತರ ರುಕ್ಮಿಣಿ ಶಿವವಿಜಯ, ವಾದಿರಾಜರ ಸ್ವಾಮಿಗಳು ಮಾಡಿದಂತಹ ರುಕ್ಮಿಣಿ ಶಿವವಿಜಯವನ್ನು ಓದ್ಬೋದು. ಅದು 19 ಸರ್ಗ, ಅದು ಚಿಕ್ಕದಾದಂತಹ ಗ್ರಂಥ. ಅದಾದ ನಂತರ ಭಾಗವತ ತೆಗೆದುಕೊಳ್ಬಹುದು, ಅಥವಾ ಮಹಾಭಾರತ ಇತ್ಯಾದಿಗಳನ್ನು ತೆಗೆದುಕೊಂಡಾಗ ಏನ್ ಮಾಡ್ತೇವೆ,
ಅದರ ಕಥೆಯನ್ನು ವಿಸ್ತಾರ ರೂಪದಲ್ಲಿ ನಾವು ಅದರ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು. ಕೃಷ್ಣ ಪರಮಾತ್ಮನ ಚರಿತ್ರೆ ಎಂತಹದ್ದು. ನಾವು ಈ ಕೇವಲ 28 ಶ್ಲೋಕವನ್ನು ಅಧ್ಯಯನ ಮಾಡಿದ್ರೆ ಕೃಷ್ಣ ಪರಮಾತ್ಮನ ಚರಿತ್ರೆ ಸಂಗ್ರಹ ರೂಪವಾಗಿ ತಿಳಿಯುತ್ತೆ. ವಿಸ್ತಾರವಾಗಿ ತಿಳಿಬೇಕು ಅಂತಂದ್ರೆ ನಾವು ಭಾಗವತ 10ನೇ ಸ್ಕಂದವನ್ನು ಓದಲೇಬೇಕು. ಈ ರೀತಿಯಾಗಿ ಮಾಡಿದಾಗಲೇನೆ ಕ್ರಮವಾಗಿ ಕೆಳಗಿನಿಂದ ಮೇಲೆ ಬರ್ತಾ 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 ಆ ಭಾಗವತವನ್ನು ಕೂಡ ಓದ್ತಾರೆ ಎನ್ನುವಂತ ಆಸೆಯಿಂದಾಗಿ ಇವರು ಕೇವಲ ಈ ಕೃಷ್ಣ ಚಾರಿತ್ರ ಮಂಜರಿ ಅಂತ ಒಂದೇ ಅಲ್ಲ, ರಾಮಚರಿತ್ರ ಮಂಜರಿ ಅಂತ ಮಾಡಿದ್ದಾರೆ. ಈ ಮಹಾಭಾರತ 32 ಅಧ್ಯಾಯದಿಂದ ಕೂಡಿದ್ದು. ಅದಕ್ಕೆ ಭಾವಸಂಗ್ರಹ ಅಂತನೂ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕದಿಂದಾಗಿ ಭಾವಸಂಗ್ರಹ ಎನ್ನುವಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಮತ್ತೆ ರಾಯರಲ್ಲಿ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಅವರು ಒಂದು ಬಾರಿ ಬರೆದ್ರೆ ಅದನ್ನು ಅಳಿಸೋದಿಲ್ಲ. ಈಗ ನಾವೇನ್ ಮಾಡ್ತೇವೆ, ಒಂದು ಬಾರಿ ಬರಿತೇವೆ,